ಇನ್ನು ಏನಾದ್ರೂ ರೋಗ ರುಜಿನಗಳಿದ್ರೆ ಮೈಗೆಲ್ಲ ಮೆತ್ಕೊಂತಾರ. ಅಲ್ಲಿ ನೋಡ್ಬಹುದು. ಅನಸೂಯೆಯನ್ನು ಪರೀಕ್ಷೆ ಮಾಡಲೆಂದೇ ಬ್ರಹ್ಮ ವಿಷ್ಣು ಮಹೇಶ್ವರ ಗ್ರಂಥವನ್ನು ಪಾರಾಯಣ ಮಾಡಕತ್ತಾರ ನೋಡ್ರಿ. ಅಲ್ಲಿ ನೋಡ್ಬೋದು ನೀವು. ಏನು ಈ ಔದುಂಬರ ವೃಕ್ಷದ ಕೆಳಗಡೆ ಕುಂತ್ಕೊಂಡು ಆ ಗುರುಚರಿತೆಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅದಾದ ನಂತರ ನೋಡ್ರಿ ಎಂಟ್ರೆನ್ಸ್ ಇದು ಕಲಬುರ್ಗಿಲಿಂದ ಚೌಡಾಪುರಕ್ಕೆ ಬಂದೀವಿ ನೋಡ್ರಿ. ಈಗ ನೆಕ್ಸ್ಟ್ ಗಾಣಗಾಪುರಕ್ಕೆ ಹೋಗ್ತೀವಿ ನೋಡ್ರಿ. ಇಲ್ಲಿಂದ 6.5 ಕಿಲೋಮೀಟರ್ ಅದ ನೋಡ್ರಿ ಗಾಣಗಾಪುರ. ಕಲಬುರ್ಗಿಲಿಂದ KSRTC ಬಸ್ ಅವೈಲೇಬಲ್ ಅದ. ಅವಧೂತರ ಆಶ್ರಮ ನೋಡ್ರಿ. ಇಲ್ಲಿ ಬಯಲು ಆಂಜನೇಯನ್ನ ಕ್ರಿಯೇಟ್ ಮಾಡ್ಯಾರ ನೋಡ್ರಿ. ಆಶ್ರಮದಲ್ಲಿ ನೋಡ್ರಿ ಎಷ್ಟು ದೊಡ್ಡದಾದ ನೋಡ್ರಿ ಅವಧೂತರ ಆಶ್ರಮ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಯಾಕಪ್ಪ ಇವ್ರು ಇವತ್ತು ಗುರುವಿನ ಮಂತ್ರ ಹೇಳಕತ್ತಾರ ಅಂದ್ರ, ಗುರುವಿನಲ್ಲಿಯೇ ಪರಮ ಗುರು ಆಗಿರ್ತಕ್ಕಂತಹ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವ್ ಇವತ್ತು ಬಂದೀವಿ. ಈ ದೇವಸ್ಥಾನದಿಂದ 3.5 ರಿಂದ 4 ಕಿಲೋಮೀಟರ್ ಆಗಿರ್ತಕ್ಕಂತ ಸಂಗಮ. ಈ ಸಂಗಮ ಕ್ಷೇತ್ರದಲ್ಲಿ 2 ನದಿಗಳ ಸಂಗಮ ಆಗ್ಯದ ನೋಡ್ರಿ. ಭೀಮಾ ನದಿ ಮತ್ತು ಅಮರಜಾ ನದಿ ಎನ್ನುವ 2 ನದಿಗಳ ಸಂಗಮ ಈ ದೇವಸ್ಥಾನದಲ್ಲಿ ಅದ. ಈ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ತಗೊಂತಾರ. ಆಮೇಲೆ ಇನ್ನು ಮುಂದಿನ ಮಾಹಿತಿ ಹೇಳ್ತೀನಿ. ಫಸ್ಟ್ ಆ ನದಿ ಒಳಗೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಭೀಮಾ ಮತ್ತು ಅಮರಜಾ ನದಿಯ ಸಂಗಮ ಕ್ಷೇತ್ರ ನೋಡ್ರಿ. ಈ ಎರಡು ತೀರ್ಥದಲ್ಲಿ ನಿಂತಿದ್ರೆ ಹಲವಾರು ರೋಗ ರುಜಿನಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರ. ಬನ್ನಿ ಇನ್ನು ಮುಂದೆ ತಿಳ್ಕೊಳ್ಳೋಣ. ಹಲವಾರು ವಿಷಯಗಳದಾವ ಇಲ್ಲಿ. ಕಲಬುರಗಿ ಕೇಂದ್ರ ವಿಭಾಗದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಪುಣ್ಯ ಕ್ಷೇತ್ರಕ್ಕ ಹಲವಾರು ಭಕ್ತ ಸಾಗರನೆ ಹರಿದು ಬರುತ್ತೆ ವೀಕ್ಷಕರೇ. ಈಗ ನಾವು ಸಂಗಮ ಕ್ಷೇತ್ರದಲ್ಲಿ ಅಂದ್ರೆ ಅಮರಜಾ ಮತ್ತು ಭೀಮಾ ನದಿ 2 ಸಂಗಮ ನದಿಯಲ್ಲಿ ಏನು ಕಾಲ್ ತೊಳ್ಕೊಂಡ್ ಬಂದಿವಲ್ರಿ. ನೀವು 2 ತೀರ್ಥ ಅಷ್ಟೇ ಅಲ್ಲದೆ ಇನ್ನೂ 6 ತೀರ್ಥಗಳದಾವ್ ನೋಡ್ರಿ. ಒಟ್ಟು 8 ತೀರ್ಥಗಳಲ್ಲಿ ಸ್ನಾನ ಮಾಡಿ ಅದಾದ ನಂತರ ದತ್ತಾತ್ರೇಯರ ದರ್ಶನ ತಗೊಂಡ್ರ 7 ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳು ಎಲ್ಲವೂ ಕಳೆದು ಹೋಗ್ತಾವ ಅನ್ನೋದು ಇಲ್ಲಿ ಜನರ ನಂಬಿಕೆ ನೋಡ್ರಿ. ಆ 8 ತೀರ್ಥಗಳಲ್ಲಿ ನಾವು ಮಿಂದೆದ್ದು ಅದಾದ ನಂತರ ಗುರುಗಳ ಪಾದುಕೆಯನ್ನು ದರ್ಶನ ಮಾಡಿದ್ರ ಎಲ್ಲಾ ಪಾಪ ಕರ್ಮಗಳು ಈಡೇರ್ತಾವ ಅಂತ ಹೇಳ್ತಾರ. ಅದಾದ ನಂತರ ಅದ್ಭುತವಾಗಿರ್ತಕ್ಕಂತಹ ಅಂದರೆ ನರಸಿಂಹ ಸರಸ್ವತಿ ತೀರ್ಥರು ಈ ಒಂದು ಔದುಂಬರ ವೃಕ್ಷದ ಕೆಳಗೆ ಆ ಒಂದು ದತ್ತಾತ್ರೇಯರನ್ನು ನೆನೆದು ತಪಸ್ಸನ್ನು ಆಚರಿಸಿ ಆಮೇಲೆ ಗುರು ಚರಿತ್ರೆಯನ್ನು ಓದಿ ಆ ಪುರಾಣವನ್ನು ಪಾರಾಯಣ ಮಾಡಿ ಜನರಿಗೆ ಜ್ಞಾನ ಭಿಕ್ಷೆಯನ್ನು ನೀಡಿದಕ್ಕಂತ ಅದ್ಭುತವಾದಂತಹ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅದೇ ಔದುಂಬರ ವೃಕ್ಷ ನೋಡ್ರಿ. ಅತಿ ಪವಿತ್ರವಾಗಿರ್ತಕ್ಕಂಥ ವೃಕ್ಷ. ಈ ವೃಕ್ಷದ ಕೆಳಗಡೆ ಕುಂತ್ಕೊಂಡು ಆ ಒಂದು ಗುರುಗಳ ಚರಿತೆಯನ್ನು ಓದುವುದರಿಂದ ನಮ್ಮ ಮನಸ್ಸಿನ ಭಾರವೆಲ್ಲ ಕಳೆದು ನಮಗ ಒಂದು ಗುರು ದತ್ತಾತ್ರೇಯರು ಒಂದು ದಾರಿ ತೋರ್ತಾರ ಜೀವನಕ್ಕೆ ಅಂತಾನೆ ಇಲ್ಲಿನ ಜನ ನಂಬ್ಯಾರ. ಇಲ್ಲಿ ಅಷ್ಟೇ ಅಲ್ಲ, ನಾನು ಹೇಳ್ದಂಗ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ನೇಪಾಳದಿಂದನೂ ಸಹ ಹಲವಾರು ಭಕ್ತರು ಬರ್ತಾರ. ಆ ಔದುಂಬರ ವೃಕ್ಷದ ದರ್ಶನ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಬನ್ನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಇದೇ ಪವಿತ್ರವಾದ ಅವದಂಬರ ವೃಕ್ಷ ಅಂದರೆ ಅತ್ತಿ ಗಿಡ ಏನಂತ ಕರಿತೀವಲ್ರಿ. ಈ ಒಂದು ಅವದಂಬರ ವೃಕ್ಷದ ಕೆಳಗಡೆ ಕುಂತ್ಕೊಂಡು ಇಲ್ಲಿ ಒಂದು ಗುರುಗಳ ಒಂದು ಚರಿತೆಯನ್ನು ಓದುವುದರಿಂದ ಹಲವಾರು ಮಂದಿಗೆ ಕಷ್ಟಗಳೆಲ್ಲ ಪರಿಹಾರ ಆಗ್ಯವಂತಾನೆ ಹೇಳ್ಬೋದು ನೋಡ್ರಿ. ಗುರು ನರಸಿಂಹ ಸರಸ್ವತಿ ತೀರ್ಥರು ಈ ಅವದಂಬರ ವೃಕ್ಷದ ಕೆಳಗೆ ಅಂದ್ರೆ ನಾನು ನದಿ ತೋರಿಸಿದ್ನಲ್ರಿ, ಆ 8 ತೀರ್ಥದಲ್ಲಿ ಸ್ನಾನ ಮಾಡಿ ಈ ಅವದಂಬರ ವೃಕ್ಷದ ಕೆಳಗಡೆ ಕುಂತ್ಕೊಂಡು ಆ ಗುರು ಚರಿತೆಯನ್ನು ಪಾರಾಯಣ ಮಾಡಿ ಆಮೇಲೆ ಆ ಗುರು ದತ್ತರ ಪಾದುಕೆ ಇರ್ತಕ್ಕಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ನಾವು ದರ್ಶನ ತಗೊಂಡ್ರ ನಮ್ಮ ಜೀವನದ ಕಷ್ಟಗಳೆಲ್ಲ ಬಗೆಹರಿತಾವ ಅಂತ ಹೇಳ್ತಾರೆ ನೋಡ್ರಿ. ಅಷ್ಟೇ ಅಲ್ಲ, ಇಲ್ಲಿಗೆ ಹಲವಾರು ಭಕ್ತ ಸಾಗರನೆ ಹರಿದು ಬರಾಕತ್ತದ ನೋಡ್ರಿ. ಒಂದು ಪವಿತ್ರವಾದಂತಹ ಸ್ಥಳ. ಈ ಮರದ ಕೆಳಗೆ ನಾವ್ ಏನ್ ಹಿಂಗ್ ನಿಂತೀವಲ್ರಿ, ಒಂಥರ ಪಾಸಿಟಿವ್ ವೈಬ್ಸ್ ನಮ್ಗೆ ಬರಾಕತ್ತದ ನೋಡ್ರಿ. ನೋಡ್ಬಹುದು, ಈ ಅವದಂಬರ ವೃಕ್ಷದ ಸುತ್ತಲೂ ಆಸನಗಳ ವ್ಯವಸ್ಥೆ ಮಾಡ್ಯಾರ ನೋಡ್ರಿ.
ಗುರುದತ್ತರ ಗ್ರಂಥವನ್ನು ಪಾರಾಯಣ ಮಾಡಕತ್ತಾರ ನೋಡ್ರಿ. ಎಲ್ಲರೂ ನೋಡ್ಬೋದು ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಕತ್ತಾರ ನೋಡ್ರಿ. 3 ದಿನ 5 ದಿನ ಅವರ ಮನಸ್ಸಿನ ಆಸೆಯಂತೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಈ ಗ್ರಂಥವನ್ನು ಪಾರಾಯಣ ಮಾಡಿ, ಆಮೇಲೆ ಮುಂದೆ ಹೇಳ್ತೀನಿ ನಾನು, ನರಸಿಂಹ ಸರಸ್ವತಿಯವರ ಕೆಲವೊಂದು ಪೂಜಾ ವಿಧಾನಗಳವ, ಅವುಗಳನ್ನು ಪಕ್ಕ ಯಾರು ಅನುಸರಿಸಿ ನಡೀತಾರಲ್ರಿ ಅವರಿಗೆ ಇಷ್ಟಾರ್ಥಗಳು ಎಲ್ಲಾನು ಇದೇ ಇರ್ತದಂತಾನೆ ಹೇಳ್ಬೋದು ನೋಡು. ಉದ್ಯೋಗ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಆಮೇಲೆ ಆರ್ಥಿಕ ಸಂಕಷ್ಟ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಭಕ್ತ ಸಾಗರ. ಇವತ್ತು ಫುಲ್ ಕಡಿಮೆ ನೋಡ್ರಿ, ಇದು 0 ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇಲ್ಲಿ ನಿಂದ್ರಕ್ಕೂ ನಮ್ಗೆ ಜಾಗ ಸಿಗ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ಇರುತ್ತಾ ಇಲ್ಲಿ. ಔದುಂಬರ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರೋಣ ಬನ್ನಿ. ನೋಡ್ರಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಒಂದು ಗ್ರಂಥವನ್ನು ಪಾರಾಯಣ ಮಾಡಕತ್ತಾರ ನೋಡ್ರಿ. ಅಲ್ಲಿ ನೋಡ್ಬೋದು ನೀವು, ಏನ್ ಔದುಂಬರ ವೃಕ್ಷದ ಪ್ರದಕ್ಷಿಣೆ ಮಾಡಕತ್ತಾರಲ್ರಿ, ಅವರು ಭಕ್ತಿಯಿಂದ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ 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 ಶ್ರೀ ವಲ್ಲಭವನಾಥ ದಿಗಂಬರ ಎನ್ನುವ ಮಂತ್ರ ಘೋಷಣೆಯೊಂದಿಗೆ ತಿರುಗಾಡಕತ್ತಾರ ನೋಡ್ರಿ. ಅಂದ್ರೆ ದಿಗಂಬರರನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆ ಹಾಕೋದನ್ನ ನಾವು ನೋಡ್ಬೋದು. ಅದ್ಭುತವಾದಂತ ಸ್ಥಳ ನೋಡ್ರಿ, ನೀವು ಬಂದು ಒಂದ್ಸಲ ಭೇಟಿ ನೀಡ್ರಿ. ಇಲ್ಲಿ ಅರಳಿ ವೃಕ್ಷಕ್ಕ ಅರಕೆ ಹೊತ್ಕೊಂಡು ಈ ತರ ದಾರನ ಕಟ್ತಾರ ನೋಡ್ರಿ. ಅರಕೆ ಆದ್ಮೇಲೆ ಅದ್ ಬಂದ್ ತೀರ್ಸಿ ಹೋಗ್ತಾರ. ನೋಡ್ಬೋದು ಎಷ್ಟು ಜನ ಸೇರಾರ ಇಲ್ಲಿ ನೋಡಿ. ಗಾಣಗಾಪುರ ಕ್ಷೇತ್ರಕ್ಕೆ ಬಂದ್ರೆ ಅಷ್ಟತೀರ್ಥಗಳಲ್ಲಿ ಮಿಂದೆದ್ದು, ಆಮೇಲೆ 3 ಪ್ರಮುಖವಾಗಿರ್ತಕ್ಕಂಥ 3 ಸ್ಥಳಗಳಿಗೆ ಇಲ್ಲಿ ಭೇಟಿ ಕೊಡ್ಲೇಬೇಕು ನೋಡ್ರಿ. ಒಂದು ಭಕ್ತಿ ಸ್ಥಳ, ಇನ್ನೊಂದು ಧರ್ಮಸ್ಥಳ, ಮತ್ತೊಂದು ಮುಕ್ತಿ ಸ್ಥಳ. ನಾವೀಗೇನ್ ತೋರ್ಸಿವಲ್ರಿ ಔದುಂಬರ ವೃಕ್ಷದ ಕೆಳಗೆ ಗ್ರಂಥ ಪಾರಾಯಣ ಮಾಡುವುದು, ಇದು ಭಕ್ತಿ ಸ್ಥಳ ನೋಡ್ರಿ. ಬಂದಂತ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಒಂದು ದತ್ತನನ್ನು ಸ್ಮರಿಸುವಂತಹ ಜಾಗ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಅತ್ರಿ ಮುನಿ ಮತ್ತು ಅನಸೂಯ ಎಂಬ ದಂಪತಿಗಳಿರ್ತಾರ. ಅನಸೂಯೆ ಮಹಾಪತಿವ್ರತೆ ಎನ್ನುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಅನಸೂಯೆಯನ್ನು ಪರೀಕ್ಷೆ ಮಾಡಲೆಂದೇ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರ ಮನೆಗೆ ಭಿಕ್ಷಾಟನೆಗೆ ಬರ್ತಾರ. ಭಿಕ್ಷಾಟನೆಗೆ ಬಂದು ಅನಸೂಯೆಯನ್ನು ಪರೀಕ್ಷಿಸಲೆಂದೇ ನೀವು ಅವಸ್ತ್ರರಾಗಿ ನಾವು ಹೇಳಿದ್ದನ್ನ ಉಣಬಡಿಸಬೇಕು ಅಂತ ಕೇಳಿದಾಗ, ಮನೆಗೆ ಬಂದಂತ ಅತಿಥಿಗಳಿಗೆ ಆತಿಥ್ಯ ಸ್ವೀಕಾರ ಮಾಡುವುದು ಆ ಅನಸೂಯ ತಾಯಿಯ ಕೆಲಸ ಆಗಿರ್ತದ. ಹಂಗಾಗಿ ಅವಳು ಏನ್ ಮಾಡ್ತಾಳಂದ್ರೆ, ತನ್ನಲ್ಲಿರ್ತಕ್ಕಂತ ತೀರ್ಥವನ್ನು ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪ್ರೋಕ್ಷಣೆ ಮಾಡಿ ಆ 3 ಜನನನ್ನು ಮಗುವನ್ನಾಗಿ ಮಾರ್ಪಡಿಸಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಆ 3 ತ್ರಿಮೂರ್ತಿಗಳಿಗೆ ಉಣಬಡಿಸ್ತಾಳ. ಹೀಗೆ ಅನಸೂಯ ದೇವಿಯ ಪಾವಿತ್ರ್ಯತೆಯನ್ನು ಪರೀಕ್ಷೆ ಮಾಡಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಹಿಂದಿರುಗಿ ಹೋಗದಿರುವ ಕಾರಣ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ತಮ್ಮ ಪತಿದೇವರು ಬರ್ಲಿಲ್ಲ, ಇನ್ನು ಯಾಕೋ ಲೇಟ್ ಆಯ್ತು ಅನ್ನುವ ಉದ್ದೇಶದಿಂದ ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರ. ಆಶ್ರಮಕ್ಕೆ ಬಂದಾಗ ಅತ್ರಿ ಮುನಿ ಮತ್ತು ಅನಸೂಯ ದೇವಿ ಅವ್ರಿಗೆ ಹೇಳ್ತಾರ, ಇಲ್ಲ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು, ನೀವು ಇವರನ್ನು ಪರೀಕ್ಷಿಸಲೆಂದೇ ಭೂಮಿಗೆ ಬಂದಿದ್ರು, ಆದ್ರೆ ನೀವು ಇವರ ಮನಸ್ಸನ್ನು ಗೆದ್ದೀರಿ ಅಂತ ಹೇಳಿಗೆಸಿಂದ ಆ ತ್ರಿಮೂರ್ತಿಗಳು ಮತ್ತು ಅವರ ಸತಿಗಳು ಸೇರಿ ಅತ್ರಿ ಮುನಿ ಮತ್ತು ಅನಸೂಯ ದೇವಿಗೆ ನಿಮ್ಗೆ ಏನ್ ವರ ಬೇಕು ಕೇಳ್ರಿ ನಾವು ಕೊಡ್ತೀವಿ ಅಂತಂದಾಗ, ಅನಸೂಯ ದೇವಿ ಅಂತಾಳ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಸ್ವರೂಪವಾಗಿರ್ತಕ್ಕಂತಹ ಒಂದು ಮಗುವನ್ನು ನನಗ ನೀವು ದಯಪಾಲಿಸ್ಬೇಕು ಅಂತ ಕೇಳ್ಕೊಂತಾಳ. ಬ್ರಹ್ಮ ವಿಷ್ಣು ಮಹೇಶ್ವರ 3 ತದ್ರೂಪವಾಗಿರ್ತಕ್ಕಂತಹ ದತ್ತಾತ್ರೇಯ ಸ್ವಾಮಿಯನ್ನೇ ಅನಸೂಯ ದೇವಿಗೆ ಒಂದು ಮಗುವಾಗಿ ಭಿಕ್ಷೆ ಕೊಡ್ತಾರ. ಆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾಗಿರ್ತಕ್ಕಂತಹ ದತ್ತಾತ್ರೇಯರು ಈ ಒಂದು ಗಾಣಗಾಪುರ ಕ್ಷೇತ್ರದಲ್ಲಿ ನೆಲೆಸಿರುವುದು ಅತಿ ಪ್ರಮುಖವಾದಂತಹ ವಿಷಯ ಅಂತಾನೆ ಹೇಳ್ಬೋದು ನೋಡ್ರಿ. ದತ್ತ ಗುರುಗಳ ಒಂದು ಗುರು ಚಾರಿತ್ರೆಯನ್ನು ಪಾಲನೆ ಮಾಡುವುದು, ಆಮೇಲೆ ನರಸಿಂಹ ಸರಸ್ವತಿ ವಲ್ಲಭರ ಪಾದುಕೆಗಳನ್ನು ದರ್ಶನ ಮಾಡುವುದು ನಿಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು ನೋಡ್ರಿ. ಮುಂದೆ ಇನ್ನು ಹಲವಾರು ವಿಷಯಗಳದವ ತಿಳಿಸ್ತೀನಿ ದತ್ತಾತ್ರೇಯ ಕ್ಷೇತ್ರದಲ್ಲಿ. ಬನ್ನಿ ಮುಂದೆ ಹೋಗೋಣ. ಗಾಣಗಾಪುರ ಕ್ಷೇತ್ರದಲ್ಲಿ ಸಂಗಮಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಭಸ್ಮಗುಡ್ಡ ಅಂತ ಹೇಳಿ ಸಿಗುತ್ತೆ ನೋಡ್ರಿ. ಈ ಒಂದು ಭಸ್ಮಗುಡ್ಡದಲ್ಲಿ ಪರಶುರಾಮನು ಬಂದು ಒಂದು ದತ್ತಾತ್ರೇಯರ ಬಗ್ಗೆ ಧ್ಯಾನ ಮಾಡಿದ್ದ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೆಲೆ ನಿಂತ ಪರಶುರಾಮ ಧ್ಯಾನಸ್ಥನಾಗಿರ್ತಕ್ಕಂಥ ಸ್ಥಳ ಅಂತಾನೆ ಹೇಳ್ತಾರೆ ನೋಡ್ರಿ. ಅಲ್ಲಿ ಪರಶುರಾಮನ ಗುಡಿನೂ ಸಹ ನಾವು ನೋಡ್ಬಹುದು. ಈ ಭಸ್ಮಗುಡ್ಡದಲ್ಲಿ ಬಂದು ಹಲವಾರು ಭಕ್ತರು ಈ ಒಂದು ಭಸ್ಮವನ್ನು ತಮ್ಮ ಮೈಗೆಲ್ಲ ಲೇಪಿಸಿಕೊಳ್ಳುವುದರಿಂದ ಅವ್ರಿಗಿರ್ತಕ್ಕಂತಹ ಹಲವಾರು ರೋಗ ರುಜಿನಗಳು ವಾಸಿ ಆಗ್ತಾವಂತ ನಂಬ್ಯಾರ ನೋಡ್ರಿ. ಇಲ್ಲಿ ಬಂದು ಸಾಕಷ್ಟು ಜನ ಈ ಒಂದು ಭಸ್ಮವನ್ನು ಅಂದ್ರೆ ಈ ಒಂದು ಮಣ್ಣನ್ನು ತಗೊಂಡೋಗಿ ಮನೆಯಲ್ಲಿ ಯಾರಿಗಾದ್ರೂ ಚರ್ಮ ವ್ಯಾಧಿ, ಆಮೇಲೆ ಇನ್ನು ಏನಾದ್ರೂ ರೋಗ ರುಜಿನಗಳಿದ್ರೆ ಮೈಗೆಲ್ಲ ಮೆತ್ಕೊಂತಾರ.
ಅಲ್ಲಿ ನೋಡ್ಬೋದು ಆರಾಮಿಲ್ಲಾರ್ದವ್ರನ್ನ ತಂದು ಅಲ್ಲಿ ಮನುಷ್ಯ ನೋಡ್ರಿ ಮಲ್ಕೊಂಡಾರ. ಆರಾಮಿಲ್ಲಾರ್ದವ್ರು ತೀರಾ ಹುಷಾರಿಲ್ಲಾರ್ದವ್ರನ್ನ ತಂದು ಇಲ್ಲಿ ಮಲಸ್ತಾರ, ಅಂದ್ರೆ ಹುಷಾರಾಗ್ತಾರ ಅಂತ ಹೇಳ್ತಾರ. ಆಮೇಲೆ ಆತರ ಕಲ್ಲಿನ ಮನೇನು ಕಟ್ತಾರ, ಅರಕೆ ಕಟ್ಕೊಂಡ್ ಗೀಸಿಂದ ಅಲ್ಲೆಲ್ಲ ನೋಡ್ಬೋದು. ಒಂದ್ರ ಮೇಲೆ ಒಂದು ಕಲ್ಲಿಟ್ಟು ಯಾವ ತರ ಕಟ್ಟ್ಯಾರ ನೋಡ್ರಿ. ದತ್ತಾತ್ರೇಯ ಸ್ವಾಮಿಗಳ ಸನ್ನಿಧಿ ನೋಡ್ರಿ. ಶ್ರೀ ಪಾದುಕೆಗಳು ಹಾಗೂ ದತ್ತಾತ್ರೇಯರ ದರ್ಶನ ತಗೊಂಡ್ ಬರೋಣ. ಇದನ್ನ ಕರ್ಮಸ್ಥಾನ ಅಂತ ಕರಿತೀವಿ. ಮುಂದೆ ಒಳಗೋಗಿ ದರ್ಶನ ತಗೊಂಡ್ಬಂದು ಇನ್ನು ಏನೇನದಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಈ ದೇವಸ್ಥಾನದಾಗ ಎಷ್ಟು ರಶ್ ಅದಂತ ನೀವು ನೋಡ್ತಿರ್ಬೋದು. ಈ ದೇವಸ್ಥಾನಕ್ಕ ನಮ್ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ, ತೆಲಂಗಾಣ, ನೇಪಾಳಲಿಂದನೂ ಸಹ ಭಕ್ತರು ಬರ್ತಾರೆ ನೋಡ್ರಿ. ಭಕ್ತರ ಸಾಗರನೇ ಹರಿದೇ ಬರ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ದತ್ತ ಪೌರ್ಣಿಮೆ ದಿನ ಆಗಿರ್ಬೋದು, ಗುರು ಪೌರ್ಣಿಮೆ ದಿನ, ಆಮೇಲೆ ಪ್ರತಿಯೊಂದು ಹುಣ್ಣಿಮೆ ದಿನಾನು ಇಲ್ಲಿ ಬಹಳ ರಶ್ ಇರುತ್ತೆ. ಇವತ್ತು ನಮ್ದು ಸೋಮವಾರ ಬಂದಿವಿ, ಸ್ವಲ್ಪ ಇನ್ನು ಕಡಿಮೆ ಅದ ಅಂತಾನೆ ಹೇಳ್ಬೋದು. ಬರ್ರಿ, ಫ್ರೀ ಆಗಿ ಉಚಿತ ದರ್ಶನದ ಸಾಲು ಆ ಕಡೆ ಅದ, ದರ್ಶನ ತಗೊಂಡು ಒಳಗಡೆ ಹೋಗ್ತೀವಿ. दर्शन ಕ್ಯೂ ಅದ ನೋಡ್ರಿ. ಇಲ್ಲಿ ನೋಡ್ರಿ, ನಾವು ಭಿಕ್ಷಾಟನೆ ಮಾಡಕತ್ತೀವಿ. ಈಗ ಮಧುಪುರಿ ಅಂತ ಕರೀತಾರೆ ಇದನ್ನ. ಈ ತರ 5 ಜನರ ಹತ್ರ ಭಿಕ್ಷಾಟನೆ ಮಾಡಿ ಈ ಒಂದು ಪ್ರಸಾದವನ್ನು ಸೇವನೆ ಮಾಡುವುದರಿಂದ ಗುರುದತ್ತರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸಂಪೂರ್ಣ ಆಗ್ತದೆ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಒಂದು ವಿಶೇಷ ಪದ್ಧತಿಯನ್ನ ಇಲ್ಲಿ ಮದಕರಿ ಅಂತ ಕರೀತಾರ. ಈ ಒಂದು ಕರ್ಮಸ್ಥಳ ಅಂತ ನಾ ಏನ್ ಹೇಳಿದ್ನಲ್ರಿ, ಇದೇ ನೋಡ್ರಿ ಕರ್ಮ ಅಂತಂದ್ರೆ ಇದು ಕಾರ್ಯ.
ನರಸಿಂಹ ಸರಸ್ವತಿ ಸ್ವಾಮಿಗಳು ಈ ತರ ಔದುಂಬರ ವೃಕ್ಷದ ಕೆಳಗೆ ಆ ಒಂದು ಭೀಮಾ ಮತ್ತು ಅಮರಜ ನದಿಯಲ್ಲಿ ಸ್ನಾನ ಮಾಡಿ ಔದುಂಬರ ವೃಕ್ಷದ ಕೆಳಗಡೆ ಗುರುಪಾರಾಯಣ ಮಾಡಿ ಈ ತರ 5 ಮನೆಯಲ್ಲಿ ಭಿಕ್ಷಾಟನೆ ಮಾಡಿ ಅವಾಗ ಬಂದಂತಹ ಪ್ರಸಾದವನ್ನು ಒಂದೇ ಟೈಮಲ್ಲಿ ಸೇವನೆ ಮಾಡ್ತಿದ್ರು. ಈ ಗುರು ಪರಂಪರೆ ಈಗಲೂ ಸಹ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಕ್ಷೇತ್ರಕ್ಕೆ ಬಂದವರು ಭಿಕ್ಷಾಟನೆ ಮಾಡ್ಲಾರ್ದೆ ಹಾಗೆ ಯಾರು ಹೋಗ್ಬೇಡ್ರಿ. ಒಂದ್ 5 ಜನರ ಹತ್ರ ಆದ್ರೂ ಈ ತರ ಭಿಕ್ಷಾಟನೆ ಮಾಡ್ಕೊಂಡು ನೀವು ಪ್ರಸಾದ ಸೇವನೆ ಮಾಡಿ ಹೋದ್ರಿ ಅಂದ್ರೆ ಸಾಕ್ಷಾತ್ ಗುರುದತ್ತರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ತೀರಿ ಅಂತ ಹೇಳ್ಬೋದು. ಈ ವಿಶೇಷ ಪದ್ಧತಿಯನ್ನು ಮಧುಕರಿ ಪದ್ಧತಿ ಅಂತ ಹೇಳಿ ಕರೀತಾರೆ ನೋಡ್ರಿ. ಈ ಮಧುಕರಿ ಪದ್ಧತಿಯಲ್ಲಿ ನಾವು ಸಹ ಭಾಗವಹಿಸಿದ್ವಿ. ತುಂಬಾ ಸಂತೋಷ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಮುಕ್ತಿ ಸ್ಥಾನ ಅಂತಂದ್ರೆ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಯಾರಿಗೆಲ್ಲ ದೆವ್ವ ಗ್ರಹಚಾರ ಈ ತರ ಗ್ರಹ ದೋಷ ಏನಾದ್ರೂ ಇರುತ್ತಲ್ರಿ, ಈ ಒಂದು ಮಹಾಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ನೋಡ್ಬೋದು ಅಲ್ಲಿ ಚೀರೋದು ಹಚ್ಚೋದು ಈ ತರ ಮಾಡ್ತಿರ್ತಾರ. ಅಂದ್ರೆ ದೆವ್ವಗಳು ಇದ್ರೆ ಈ ಒಂದು ದೇವಸ್ಥಾನದ ಮಂಗಳಾರತಿಯ ಸಮಯದಲ್ಲಿ ಆ ಒಂದು ದೆವ್ವಗಳು ಹೊರಗ್ ಬರ್ತಾವ. ಆಮೇಲೆ ಮಂಗಳಾರತಿ ಪಡೆದ ನಂತರ ಆ ದೆವ್ವಗಳಿಂದ ಆ ಒಂದು ಆತ್ಮಕ್ಕೆ ಮುಕ್ತಿ ಸಿಗುತ್ತಾ ಅಂತಾನೆ ಹೇಳ್ಬೋದು ನೋಡ್ರಿ. ಹಂಗಾಗಿ ಇದನ್ನ ಮುಕ್ತಿ ಸ್ಥಾನ ಅಂತಾನೂ ಸಹ ಕರೀತಾರ ಸ್ನೇಹಿತರೆ. ಆ ಮಂಗಳಾರತಿ ಟೈಮ್ ನಲ್ಲಿ ಏನು ಮಧುಕರಿ ಪದ್ಧತಿ ಅಂತ ಮಾಡ್ತಾರಲ್ರಿ, ಭಿಕ್ಷಾಟನೆ ಮಾಡಿ ಈ ತರ ಪ್ರಸಾದ ಕೊಡೋದನ್ನ ಇಸ್ಕೊಂಡು ಅದನ್ನ ಸೇವನೆ ಮಾಡಕತ್ತೀವಿ ನೋಡ್ರಿ. ನಾವು ಇಲ್ಲಿ ಬಂದ್ರೆ ನೀವು ಈ ತರ ಮಧುಕರಿ ಪದ್ಧತಿ ಮಿಸ್ ಮಾಡ್ಲಾರ್ದೆ ತಗೊಂಡು ಹೋಗ್ರಿ. ಯಾಕಂದ್ರೆ ಸಾಕ್ಷಾತ್ ದತ್ತಾತ್ರೇಯರೇ ಬಂದು ಈ ಪ್ರಸಾದವನ್ನು ಕೊಟ್ಟಾಗ ನೋಡ್ರಿ. ಈ ಪದ್ಧತಿನ ಮಾತ್ರ ಮರಿಬಾರ್ದು. ಇಲ್ಲಿ ಬಂದವ್ರು ಯಾರನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡ್ರಿ. ದೇವರ ಸ್ವರೂಪ ಪ್ರಸಾದ ಅಂತಾನೆ ಕರೀತಾರೆ ಈ ಟೈಮ್ ನಲ್ಲಿ ತಗೊಂಡ. ನಾವು ಕರೆಕ್ಟ್ ಆಗಿ ಮಂಗಳಾರತಿ ಟೈಮ್ ನಲ್ಲಿ ಹೋಗ್ತೀವಿ. ಪಾಸಿಟಿವ್ ಎನರ್ಜಿ ಈ ದೇವಸ್ಥಾನದಲ್ಲಿ ವಿಸಿಟ್ ಮಾಡಿ ದೇವಸ್ಥಾನ ಮತ್ತೆ ಹೇಳೋದಕ್ಕೆ ಗಂಗಾಪುರದ ಮೊದಲನೇ ಹೆಸರು ಗಂಧರ್ವಪುರ, ಗಂಗಾಪುರ ಅಂತ ಕರಿತಾ ಇದ್ರು. ಗಂಗಾಪುರ ಅಂತ ಯಾಕೆ ಕರಿತಾ ಇದ್ರು ಅಂದ್ರೆ 2 ನದಿಗಳ ಸಂಗಮವಾಗಿರುವುದರಿಂದ ಕರೀತಿರ್ಬೋದು ಅಂತ ಅನ್ಕೊಂಡಿನಿ. ಐ ಥಿಂಕ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗದ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಯಾರೆಲ್ಲ ಗುರು ದತ್ತಾತ್ರೇಯರ ಭಕ್ತರಿದಿರಲ್ರಿ, ಸ್ವಾಮಿಯೇ ಗುರು ದತ್ತಾತ್ರೇಯ ನಮೋ ನಮಃ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.